ಕುದಿಯುವ ಚಿಲುಮೆಯ ನೀರನ್ನು ಅವರಿಗೆ ಕುಡಿಸಲಾಗುವುದು. ಇದು ಭಯಾನಕವಾದ ದಿನವಾಗಿದೆ ಸ್ನೇಹಿತರೆ. ಈ ಲೋಕದಲ್ಲಿ ನಾವು ಸ್ವಲ್ಪ ಬಿಸಿ ನೀರು ಕುಡಿದರೆ ನಮಗೆ ಸಹಿಸಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಹಾಗಾದರೆ ಯೋಚಿಸಿ ನೋಡಿ, ಪರಲೋಕದಲ್ಲಿ ಏನಾಗಬಹುದು? ನಮ್ಮ ಬಾಯಿಯ ಅವಸ್ಥೆ ಏನಾಗಬಹುದು? ನಮ್ಮ ನಾಲಿಗೆಯ ಅವಸ್ಥೆ ಏನಾಗಬಹುದು? ನಮ್ಮ ಕರುಳಿನ ಅವಸ್ಥೆ ಏನಾಗಬೇಕು? ಯೋಚಿಸಿ ಚಿಂತಿಸಿ ನೋಡಿ ಸ್ನೇಹಿತರೆ. ಯೋಚಿಸಲು ಚಿಂತಿಸಲು ಮತ್ತೆ ಅವಕಾಶ ಸಿಗುವುದಿಲ್ಲ ಸ್ನೇಹಿತರೆ. ಅವಕಾಶ ಒಮ್ಮೆ ಸಿಗುತ್ತದೆ, ಅದು ಈ ಲೋಕದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ಸ್ನೇಹಿತರೆ. ಇವಾಗಲೇ ನಾವು ಯೋಚಿಸಬೇಕು, ತಿಳಿಯಬೇಕು, ಅರಿಯಬೇಕು. ಕುದಿಯುವ ಚಿಲುಮೆಯ ನೀರನ್ನು ಅವರಿಗೆ ಕುಡಿಸಲಾಗುವುದು. ಅವರಿಗೆ ಅಂದರೆ ಯಾರಿಗೆ? ಈ ಪ್ರಪಂಚದಲ್ಲಿ ಯಾರು ಅಕ್ರಮವೆಸಗುತ್ತಾರೋ, ದುರ್ಬಲರ ಮೇಲೆ, ಮಕ್ಕಳ ಮೇಲೆ, ಹೆಂಗಸರ ಮೇಲೆ ದೌರ್ಜನ್ಯವೆಸಗುವವರಿಗೆ ಈ ಶಿಕ್ಷೆ ಇದೆ. ಅದೇ ಥರ ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ನಮ್ಮ ಮಾಲೀಕ ಯಾರು? ನಮ್ಮನ್ನು ಸೃಷ್ಟಿಸಿದವನು ಯಾರು? ಮತ್ತೆ ನಮ್ಮನ್ನು ಸಾಯಿಸುವವನು ಯಾರು? ಮತ್ತೆ ಸೃಷ್ಟಿಸಿ ಲೆಕ್ಕಾಚಾರ ಮಾಡುವವನು, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸುವವನು, ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ಸ್ವರ್ಗಕ್ಕೆ ಕಳಿಸುವವನು, ಕೆಟ್ಟ ಕೆಲಸಗಳನ್ನು ಮಾಡಿದವರಿಗೆ ನರಕಕ್ಕೆ ಹಾಕುವವನು, ಆ ಪ್ರಭು ಪರಮಾತ್ಮ ಈಶ್ವರನನ್ನು ನಾವು ಕಂಡುಹಿಡಿಯಬೇಕು ಸಾಯುವ ಮೊದಲು. ಒಂದು ವೇಳೆ ಕಂಡುಹಿಡಿಯದೆ ನಾವು ಕಣ್ಣಿಗೆ ಕಂಡದ್ದನ್ನು ದೇವರೆಂದು ತಿಳಿದು ನಾವು ಹಾಗೆ ಸತ್ತು ಹೋದರೆ ಆ ದೇವನು ಪ್ರಶ್ನಿಸುತ್ತಾನೆ. ಆದ್ದರಿಂದ ಸ್ನೇಹಿತರೆ, ಆ ದೇವನನ್ನು ಕಂಡುಹಿಡಿಯಿರಿ. ದೇವನು ಕಣ್ಣಿಗೆ ಕಾಣುವುದಿಲ್ಲ, ಕಣ್ಣಿಗೆ ಕಾಣುವವನು ದೇವನಲ್ಲ ಸ್ನೇಹಿತರೆ. ಆ ದೇವನಿಗೆ ಹೆಂಡತಿಲ್ಲ, ಮಕ್ಕಳಿಲ್ಲ, ತಂದೆ ತಾಯಿ ಇಲ್ಲ. ಅವನು ಒಬ್ಬಂಟಿಯೇ, ಅವನ ಪಾರ್ಟ್ನರ್ ಯಾರೂ ಇಲ್ಲ, ಅವನ ಸಹಭಾಗಿ ಯಾರೂ ಇಲ್ಲ ಸ್ನೇಹಿತರೆ. ಈ ರೀತಿ ಕುರ್ಆನಿನಲ್ಲಿ ಆ ದೇವನು ಹೇಳುತ್ತಿದ್ದಾನೆ, ಆ ಪ್ರಭು ಪರಮಾತ್ಮ ಹೇಳುತ್ತಿದ್ದಾನೆ, ಅಕ್ರಮವೆಸಗುವವರಿಗೆ, ದೌರ್ಜನ್ಯ ಮಾಡುವವರಿಗೆ ಈ ರೀತಿ ಶಿಕ್ಷೆ ಇದೆ.